ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಒಂದು ನಾವು ಆಫ್ ಬೀಡನ್ನು ಉಪಯೋಗಿಸ್ಕೊಂಡು ಈ ಕಟ್ ಬೀಡಿಂದ ಯಾವ ರೀತಿ ಡಿಸೈನನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಆ್ಯಸ್ ಇಟ್ ಈಸ್ ನೋಡಿದ್ರಲ್ವ, ನಾವು ಸ್ಟಾರ್ಟಿಂಗ್ ಮಾಡುವಾಗ ಏನು ಮಾಡಬೇಕು, ಒಂದು ಚೈನನ್ನು ಹಾಕಿ ಅದಕ್ಕೊಂದು ಲಾಕನ್ನು ಕೊಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾವು ಮಾಡುವಂಥ ಡಿಸೈನ್ಸ್ ಫಿಟ್ಟಾಗಿ ಕೂರಲಿ ಅಂತೇಳಿ ಅಷ್ಟೇ, ಮತ್ತು ನಮಗೆ ಗ್ರಿಪ್ ಸಿಗಲಿ ಅಂತೇಳಿ. ಈಗ ಫಸ್ಟು ಆಫ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಹಾಫ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಫಸ್ಟು ನೋಡಿ ಇದನ್ನು ಇನ್ಸಲ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ ನಂತರ ದಾರದೊಳಗಡೆ ಹಾಕಿಬಿಟ್ಟು ನೋಡಿ ಇದನ್ನು ಒಂದು ಬೀಡನ್ನು ಸೇರಿಸಿ ಇದಕ್ಕೊಂದು ಲಾಕನ್ನು ಮಾಡಿಕೊಂಡ್ರೆ ಇಲ್ಲಿ ಲಾಕ್ ಆಗಿದೆ. ಈಗ ನಾವೇನು ಮಾಡಬೇಕು, ಒಂದು ಪರ್ಲನ್ನು ತಗೊಂಡಿದ್ದೀನಿ ನಾನು, ಬೀಡಲ್ಲ ಇದು, ವೈಟ್ ಪರ್ಲ್ ಅಂತ ಹೇಳ್ಬೋದು, ಮುತ್ತು ಬರುತ್ತೆ ನೋಡಿ, ಆ ರೀತಿ ಪರ್ಲ್ ಬೀಡನ್ನು ತಗೊಂಡಿದ್ದಾದ ನಂತರ ಈಗ ಇದು ಕಟ್ಟು ಬೀಡಲ್ಲಿ ಮಾಡ್ತಾ ಇರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಇದು ಒಂದು ಬ್ರೈಡಲ್ ಡಿಸೈನ್ಗೆ ಮಾಡುವಂಥದ್ದು. ನೀವು ಇಷ್ಟೊಂದು ದೊಡ್ಡ ಬೀಡನ್ನೇ ಹಾಕಬೇಕು ಅಂತ ಏನಿಲ್ಲ, ಚಿಕ್ಕ ಬೀಡಾದ್ರೂ ಹಾಕ್ಕೋಬೋದು. ಮೇಲ್ಗಡೆ ಹಾಕಿರುವಂಥ ಹಾಫ್ ಬೀಡ್ ಇದೆಯಲ್ಲ, ಅದಕ್ಕೆ ಅಷ್ಟೇ ಹಾಕಬೇಕು ಅಂತ ಅನ್ನುವಂಥದ್ದು ಯಾವುದೇ ರೂಲ್ಸ್ ಇಲ್ಲ. ನೀವು ಚಿಕ್ಕ ಬೀಡನ್ನು ಕೂಡ ಹಾಕ್ಕೋಬೋದು. ನಾನು ಇದೆಯಲ್ಲ ಅಂತ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಯಾಕೆ ಅಂದರೆ ರೌಂಡ್ ಬೀಡಿಗಿಂತ ನಿಮಗೆ ಉದಾಹರಣೆ ಕೊಡೋದಕ್ಕೆ, ರೌಂಡ್ ಬೀಡ್ಗಿಂತ ನಿಮಗೆ ಈ ಬೀಡನ್ನೇ ತೋರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ರೀತಿ ಎಳ್ಕೋಬೇಕು. ನೋಡಿ ಈ ರೀತಿ ಎಳ್ಕೋಬೇಕು. ಕಾಣಿಸ್ತಿದೆಯಾ ನೋಡಿ, ವೈಟ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ವೈಟ್ ಪರ್ಲು ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ನೋಡಿ ಈ ರೀತಿ ಎಳ್ಕೊಂಡಿದ್ದಾದ ನಂತರ ಅದನ್ನು ಲಾಕ್ ಮಾಡಿ ಪುನಃ ನಾವು ವಾಪಸ್ ಹೋಗಬೇಕು. ವಾಪಸ್ ಹೋಗಿ ಅಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಅಲ್ಲೊಂದು ಲಾಕನ್ನು ಮಾಡ್ಕೊಂಡಿದ್ದಾದಮೇಲೆ ಎಳ್ಕೋಬೇಕು. ನೋಡಿ ಈ ರೀತಿ ಬರಬೇಕು. ಬಂದದ ನಂತರ ಪುನಃ ಪರ್ಲು ಮತ್ತು ಒಂದು ಕಟ್ಟುಬೀಡನ್ನು ತಗೊಂಡಿದ್ದಾದ ನಂತರ ಈ ದಾರದೊಳಗಡೆಗೆ ಅದನ್ನು ಇನ್ಸಲ್ಟ್ ಮಾಡಬೇಕು. ನೋಡಿ ಇದರೊಳಗಡೆ ಇದನ್ನು ಇನ್ಸಲ್ಟ್ ಮಾಡಿಕೊಂಡು ನಾವು ಈ ರೀತಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈಗ ನಾವು ಇಲ್ಲಿಂದ ದಾರನ ತಂದು ಇಲ್ಲಿ ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ಈ ಕಡೆಗೆ ಬರಬೇಕು ನೋಡಿ. ಹಾಗಾಗಿ ಇನ್ನೊಂದು ಪುಟಾಣಿ ಲಾಕನ್ನು ಮಾಡ್ಕೋತೀನಿ. ಹಾಫ್ ಡಿಸೈನ್ ಇದು ಬರುವಂಥದ್ದು. ಇದರಲ್ಲಿ ಫುಲ್ಲನ್ನು ನಾವು ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ಇಲ್ಲಿಂದ ಬಂದು ಇಲ್ಲಿ ಈ ರೀತಿ ಬರುವಂಥದ್ದು. ಒಟ್ಟು 5 ಕಟ್ಟುಬೀಡು 5 ಪರ್ಲ್ ಬರುತ್ತೆ. ನೋಡಿ 5 ಕಟ್ಟುಬೀಡು 5 ಪರ್ಲ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಬೇರೆದಾಗಿದ್ದಿದ್ರೆ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ವೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಡಿಮ್ ಅನ್ನಿಸ್ತಾ ಇರಬಹುದು. ನೀವು ಕಾಂಟ್ರಾಸ್ಟಲ್ಲಿ ಹಾಕಿ ನೋಡಿ ಎಷ್ಟು ಚೆಂದ ಬರುತ್ತದೆ ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿ ಇದಾದ ನಂತರ ಪುನಃ ಇನ್ನೊಂದು ಪರ್ಲನ್ನು ನೀಡಲ್ ಒಳಗಡೆಗೆ ಇನ್ಸಲ್ಟ್ ಮಾಡ್ಕೊಳ್ಳೋಣ. ಇನ್ಸಲ್ಟ್ ಮಾಡಿಕೊಂಡು ನಿಮ್ಗೆ ಈ ರೀತಿ ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಫಸ್ಟು ಅರ್ಧಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡನ್ನು ಬರ್ಕೊಂಡು ಅಲ್ಲಿಂದೇ ಸ್ಟಾರ್ಟ್ ಮಾಡ್ಕೊಂಡ್ರೂ ನಡೆಯುತ್ತೆ. ಈಗ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಕಿವಿಗೆ ಓಲೆ ಹಾಕೊತಾರೆ ನೋಡಿ. ಆಗ ಹಳೆ ಕಾಲದಲ್ಲಿ ಓಲೆ ಮತ್ತು ಡ್ರಾಪ್ಸ್ ಅಂತ ಹೇಳಿ ಯೂಸ್ ಮಾಡ್ತಿದ್ರು ನೋಡಿ. ನಿಮಗೆ ನಿಮ್ಮ ತಾಯಂದಿರಾಗ್ಬೋದು, ಅಜ್ಜಿಯರಾಗ್ಬೋದು ನೋಡಿರ್ತೀರ, ಓಲೆ ಡ್ರಾಪ್ಸ್ ಅಂತ. ಆ ಥರ ಡಿಸೈನ್ ಇದು ನೋಡಿ. ಮೇಲ್ಗಡೆ ಮಧ್ಯ, ಅದಕ್ಕೆ ನಾನು ಹಾಫ್ ಬೀಡನ್ನು ಯೂಸ್ ಮಾಡಿದ್ದು. ಇದ್ರ ಸುತ್ತ ಬಂದ್ರೂ ಚೆನ್ನಾಗಿರುತ್ತೆ, ಆದರೆ ಆಫ್ ಇದ್ದರೆ ಏನೋ ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ಈ ಕಡೆ 2 ಈ ಕಡೆ 2 ಮಧ್ಯ 1, ಇದು ಈ ರೀತಿ ಬರುವಂಥ ಡಿಸೈನು. ಈಗ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ. ನಮಗೆ ಇದು ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ ಇದ್ದಿದ್ರಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು. ಈಗ ನೋಡಿ ಇದು ಕಾಣಿಸ್ತಾ ಇಲ್ಲ ನಿಮಗೆ, ಇದು ವೈಟ್ ಪರ್ಲ್. ಇದು ವೈಟ್ ಪರ್ಲ್ ಜೊತೆಗೆ ಈ ಬುಟ್ಟ ಡಿಸೈನ್ ಹೇಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಡಿಸೈನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.